This is the road that goes from Chandragutti to Banavasi, which was one of the first Karnataka's first kingdom, that Kadamba kingdom. And this region slowly gets into dry parts. Trees and all change, that terminally are more. ಬಾಯ್ಲೆ ಇದು ಡಿಲ್ಲೇನಿಯಾ. ಇದು ಒಳ್ಳೆ ಟೇಸ್ಟಿ ಹಣ್ಣು. ಇದು ನೋಡೋಕ್ಕೆ ಸಾಗವಾನಿ ಥರ ಇರುತ್ತೆ, ಎಲೆ ದೊಡ್ಡ ದೊಡ್ಡ ಎಲೆ. ಒಳ್ಳೆ ಲೊಕೇಶನಲ್ಲಿ ಈ ಥರ ಕಡಿದೇ ಹೋದರೆ, ಕಡ್ದಿದ್ದ ಸಿಡ್ಲು ಬಡ್ದಿದ್ದೇನಾಗಿದೆ ಇದಕ್ಕೆ, ಆ ಥರ ಆಗದೆ ಹೋದರೆ ಸಾಗವಾನಿ ಮರದ ಥರ ಎತ್ತರಕ್ಕೆ ಹೋಗುತ್ತೆ. ಆಮೇಲೆ ಹಣ್ಣು ತುಂಬ ರುಚಿ ಇದ್ರದ್ದು. ಅರಿಶಿನ ಬಣ್ಣ ಹಣ್ಣಿದೆಯಲ್ಲ, ಒಳ್ಳೆ ಟೇಸ್ಟ್ ಇದು. ಹೆಚ್ಚಾಗಿ ಕೆಳಗೆ ಬಿದ್ದಿರುತ್ತೆ, ಫ್ರೆಶ್ ಆಗಿ ಬಿದ್ದಿರೋದು ತಿನ್ಬೋದು. ಒಂಥರ ಮಾವಿನ ಹಣ್ಣು ರುಚಿ ಇಲ್ವ ಅದಕ್ಕೆ? ಸ್ವೀಟಾಗಿ ಸಖತ್ ರುಚಿನೋ ಇದು. ಎಕ್ಸಾಕ್ಟ್ಲಿ ಮಾವಿನ ಹಣ್ಣು ತಿಂದಂಗೆ ಆಗುತ್ತಲ್ಲ. ಆಮೇಲೆ ಬೀಜ, ಸಣ್ಣ ಸಣ್ಣ ಬೀಜ. ದಿಸ್ ಇಸ್ ಕ್ವೈಟ್ ಎ ಡೆಲಿಷಿಯಸ್ ಫ್ರೂಟ್. ಇದ್ರ ಹೆಸರು ಏನಂತ ಹೇಳಿದ್ರೆ ಡಿಲ್ಲೇನಿಯಾ. ಡಿಲ್ಲೇನಿಯಾ ಫ್ಯಾಮಿಲಿಯಲ್ಲಿ ಸುಮಾರಿದ್ದಾವೆ. ಒಂದು ಡಿಲ್ಲೇನಿಯಾ ಪೆಂಟಾಗ್ನ, ಆಮೇಲೆ ಮತ್ತೊಂದು ಡಿಲ್ಲೇನಿಯಾ, ಇದರಲ್ಲಿ ಇನ್ನೊಂದು ದಪ್ಪ ಹಣ್ಣು ಬರೋದು ಒಂದಿದೆ. It does have mango taste, and hard seeds are there in the bottom. Probably sprout easily. ಕಲ್ಲಿನ ಥರ ಇದೆ ಬೀಜ ಅಲ್ಲ. ಸೊ ಡಿಲ್ಲೇನಿಯಾ ನೋಡೋಕ್ಕೆ ಮರ ವೈಟ್ ಕಲರ್ ಬಾರ್ಕು ಇದು. ಆಮೇಲೆ ಹೆಚ್ಚಾಗಿ ಈ ತೇಗದ ಮರದ ಥರ ಅದೇ ಥರ ನೆಟ್ಟಿಗೆ ಮೇಲೆ ಹೋಗುತ್ತೆ, ಆದರೆ ಇದು ಸ್ವಲ್ಪ ಕಡ್ದಿರೋ ಮರ ಅಷ್ಟೇ.